ಏನೆಲ್ಲ ಕಂಡೀಷನ್ಸ್ ಇದೆ? ಹೊಸ ಷರತ್ತುಗಳೇನು? 3 ಗಂಟೆಯಿಂದ 5:15 ತನಕ ಕಾರ್ಯಕ್ರಮವನ್ನು ಆ ದಿವಸ ಪಥಸಂಚಲನ ನಡೆಸ್ಬೋದು, ಸಭೆ ಸೇರಿದಂತೆ ಅಂತ ಹೇಳಿದೆ. ಆಮೇಲೆ 300 ಜನ ಭಾಗವಹಿಸ್ಬೋದು ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಅಂತ ಹೇಳಿದೆ. ಜೊತೆಗೆ 50 ಜನ ಘೋಷ್ ಏನು ಸಂಘದ ಬ್ಯಾಂಡ್ ಸೆಟ್ ಏನಿದೆ ಅದರಲ್ಲಿ ವಾದಕರ ಟೀಮ್ ಕೂಡ ಇರ್ಬೋದು ಅನ್ನುವಂಥದ್ದನ್ನು ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಈ ಎಲ್ಲ ಇದರಲ್ಲಿ ನಾವು ಸಂಪೂರ್ಣ ರಾಜಕೀಯ ಘೋಷಣೆ ಇರೋದಿಲ್ಲ ಅಥವಾ ಇದರಲ್ಲಿ ಯಾವುದೇ ರೀತಿಯ ಕೂಗಾಟ ಇರೋದಿಲ್ಲ. ಶಾಂತಿಯುತವಾಗಿ ಈ ಸಭೆ ಹಾಗೂ ಪಥಸಂಚಲನ ನಡೀತದೆ. ಎಲ್ಲರೂ ಸ್ಥಳೀಯರು ಇರ್ತಾರೆ. ಈಗಾಗಲೇ ನಾವು ಕೋರ್ಟಲ್ಲೂ ಕೂಡ ಹೇಳಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಬೇಡಿಕೆ ಹೊರಗಿಂದ ಬರ್ತೀವಿ ಅಂತ ಇದ್ದರೂ ಕೂಡ ಯಾರಿಗೂ ಕೂಡ ಬರಬಾರ್ದಂಥ ಸೂಚನೆ ಈಗಾಗಲೇ ಕೊಟ್ಟಾಗಿದೆ. ಯಾರೂ ಕೂಡ ಬರುವಂಥ ಪ್ರಶ್ನೆ ಇಲ್ಲ. ಕೇವಲ ಆ ಭಾಗದ ಜನ, ಯಾರು ಚಿತ್ತಾಪುರ ನಗರ ತಾಲೂಕಿನ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅದರಲ್ಲೂ ಇವಾಗ ಎಷ್ಟು ನಂಬರ್ ಹೇಳಿದೆಯೋ ಅದಕ್ಕೆ ಏನು ಷರತ್ತುಗೆ ಬದ್ಧವಾಗಿ ನಡ್ಕೊಳ್ತೀವಿ ಅಂತ. ಇಲ್ಲ, ಆ ಥರದ ಯಾವುದೇ ಕಂಡೀಷನ್ಗಳು ಇಲ್ಲ. ಸಂಘದ ಗಣವೇಷ ಏನಿದೆ ಅದನ್ನು ಹಾಕ್ಕೊಂಡು ನಾವು ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ವಿ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ. ಯಾರ್ಯಾರು ಈ ಇದರಲ್ಲಿ ಭಾಗವಹಿಸ್ತಾರೆ ಅವರ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದ್ರೆ ಅದನ್ನು ನಮ್ಮ ಸಂಯೋಜಕರು ಸಂಘಟಕರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. 3.2 ಕಿಲೋಮೀಟರ್ ನೀವು ಪಥಸಂಚಲನ ಇತ್ತು, ಅದು ಕಡಿಮೆ ಮಾಡಿದ್ದಾರೆ? ಇಲ್ಲ, ಅದೇನು ಮಾಡಿಲ್ಲ. ಟೈಮಿಂಗ್ಸ್ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅಂದರೆ ಈ ಸಂಜೆ ಬೇಗ ಆಗೋದ್ರಿಂದ 5:45 ಮುಗಿಸಿ ಅನ್ನುವಂಥದ್ದನ್ನು ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಗಮನಕ್ಕೆ ತೆಗೆದುಕೊಂಡು ನಮಗೆ ಹೇಳ್ತು. ಆಯಿತು ಅಂತ ನಾವು ಅದಕ್ಕೆ ಶಿರಸಾವಹಿಸಿ ಅದನ್ನು ಪಾಲಿಸ್ತೇವೆ ಅಂತ ಹೇಳಿ. 800 ಜನ ತಾವು ಕೇಳಿದ್ರಿ ಸರ್, 300 ಜನರಿಗೆ ಫೈನಲ್ ಆಯಿತು. ನಿಮ್ಮ ಅರ್ಜಿದಾರರಿಗೆ ಸ್ಯಾಟಿಸ್ಫೈಡ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ನಮಗೆ ಒಟ್ಟು ಸಂಘದ ಪಥಸಂಚಲನ ಕಾರ್ಯಕ್ರಮ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದ್ದಿದ್ದು. ಅದರಲ್ಲಿ ಸಂಖ್ಯೆ ಕಡಿಮೆ ಹೆಚ್ಚು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಮಗೆ ಈಗೇನು ಸರ್ಕಾರ ಮಾಡಿದೆ ಅಥವಾ ಕೋರ್ಟ್ ಆದೇಶ ಇವತ್ತು ಮಾಡಿಕೊಟ್ಟಿದೆ ಅದರಲ್ಲಿ ನಮಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸ ಹಾಗೂ ನಾವು ಅದನ್ನು ಸ್ವಾಗತಿಸ್ತೇವೆ. RSS ಹೊರತುಪಡಿಸಿ ಇತರ 10 ಜನ ಅರ್ಜಿ ಸಲ್ಲಿಸಿದ್ರು ಅನ್ನೋ ಕಾರಣಕ್ಕಾಗಿಯೇ ನ್ಯಾಯಾಲಯ ಅವಕಾಶ ಕೊಟ್ಟಿರಲಿಲ್ಲ ಅಥವಾ ಜಿಲ್ಲಾಡಳಿತ ಕೊಟ್ಟಿರಲಿಲ್ಲ, ಮುಂದೂಡ್ಕೊಂಡು ಬಂದಿತ್ರಿ. ಈಗ ಆ ಅರ್ಜಿದಾರರದ್ದು ಏನಾಯ್ತು ವಿಚಾರ? ನೋಡಿ, ರಿಟ್ ಪಿಟಿಷನ್ನಲ್ಲಿ ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಮತ್ತು ಈ ಅರ್ಜಿಯಲ್ಲಿ ಬೇರೆ ಯಾರೂ ಕೂಡ ಪಾರ್ಟಿ ಇರಲಿಲ್ಲ. ಅವ್ರು ಯಾರೂ ಕೂಡ ಪ್ರತಿವಾದಿಗಳಾಗಲಿ ಅಥವಾ ಅವ್ರದ್ದು ಯಾವುದೇ ಅರ್ಜಿಗಳು ಇರಲಿಲ್ಲ. ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದ ತಕ್ಷಣ ಅಥವಾ ಯಾವುದೋ ಹೋರಾಟ ಮಾಡಿದ ತಕ್ಷಣ ಅದನ್ನು ನ್ಯಾಯಾಲಯ ಪರಿಗಣಿಸುವುದಿಲ್ಲ ಅಂತ ಆಲ್ರೆಡಿ ಹಿಂದಿನ ಹಿಯರಿಂಗ್ಗಳಲ್ಲಿ ಕೋರ್ಟು ಕೂಡ ಹೇಳಿದೆ. ಮತ್ತು ಅವರನ್ನು ಅದೇನಾದರೂ ಇದ್ದರೂ ಕೂಡ ಜಿಲ್ಲಾಡಳಿತ ಅವ್ರ ಜೊತೆಗೆ ಸಪ್ರೇಟಾಗಿ ಅವರು ಬಗೆಹರಿಸ್ಕೊಳ್ತೀವಿ, ನಾವು ಅದನ್ನು ಅವ್ರ ಜೊತೆ ಪ್ರತ್ಯೇಕವಾಗಿ ವ್ಯವಹರಿಸ್ತೀವಿ ಅಂತ ಈಗಾಗಲೇ ಶಾಂತಿ ಸಭೆಯಲ್ಲೂ ಹೇಳಿದ್ದಾರೆ, ಕೋರ್ಟಿಗೂ ಹೇಳಿದ್ದಾರೆ. ಹಾಗಾಗಿ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಆದರೂ ನಾವು ಹೇಳ್ತೇವೆ, ಬೇರೆ ಯಾರೇ ಈ ಥರ ಏನಾದ್ರು ಕಾರ್ಯಕ್ರಮ ಮಾಡೋದಾದರೂ ಕೂಡ ಮಾಡಲಿ, ಅದಕ್ಕೂ ಕೂಡ ಅವಕಾಶ ಕೊಡಲಿ ಅಂತ ಅವ್ರ ಪರವಾಗಿಯೂ ನಾವು ಹೇಳ್ತೀವಿ. ನಮಗೆ ಯಾವುದೇ ತೊಂದರೆ ಇಲ್ಲ, ಬೇರೆಯವ್ರು ಯಾರು ಮಾಡಿದ್ರು ತೊಂದರೆ ಇಲ್ಲ. ಚಿತ್ತಾಪುರ ಪಥಸಂಚಲನ ರಾಜಕೀಯ ತಿರುವು ಪಡೀತಾ ಅನ್ನುವಂಥದ್ದು, ಅಂದರೆ ಮೊದಲಿಂದನೂ ಕೂಡ ಅನುಮತಿ ನಿರಾಕರಣೆ ಮಾಡೋಕೆ ಬೇರೆ ಕಡೆ ಎಲ್ಲ ಕಡೆ ಆಗಿತ್ತು. ಕೋರ್ಟ್ನಲ್ಲಿ ಹೇಳಿರುವ ಕಾರಣಗಳಷ್ಟೇ ನಮಗೆ ಕಾಣ್ತಾ ಇದೆ. ಅದು ಕಾನೂನು ಸುವ್ಯವಸ್ಥೆ ವಿಷಯ ಅಂತ ಹೇಳಿದ್ರು. ಇವತ್ತೀಗ ಆ ವಿಷಯವನ್ನ ಮೀರಿ ಸಂಪೂರ್ಣ ರಕ್ಷಣೆ ಭರವಸೆಯೊಂದಿಗೆ ಮುಂದೆ ಹೋಗ್ತಾ ಇದೆ. ಈಗ ಹಿಂದಿನ ವಿಚಾರಗಳನ್ನ ನಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ, ಯಾವುದು ಬೇಕಾಗುವುದಿಲ್ಲ.